ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಶೀಘ್ರ ಅನುಮತಿ ಕೋರಿ ಕೇಂದ್ರಕ್ಕೆ ಒತ್ತಾಯ. ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸಿಖ್ ಸಮುದಾಯದ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಹಲವು ರಾಜ್ಯಗಳಲ್ಲಿ ಹೆಚ್ಚಿರುವ ಮಾದಕ ವಸ್ತುಗಳ ಹಾವಳಿ ತಡೆ ಕುರಿತು ಚರ್ಚೆ. ರೈಲ್ವೆ ಇಲಾಖೆ ಸುಧಾರಣೆ. ರೈಲುಗಳ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ. 400 ಹೊಸ ವಂದೇ ಮಾತರಂ ರೈಲುಗಳ ಆರಂಭಕ್ಕೆ ಚಿಂತನೆ. ಸಚಿವಾಲಯ. ಆರೋಗ್ಯ ಕವಚ 108 ತುರ್ತು ಆಂಬ್ಯುಲೆನ್ಸ್ ಸೇವೆ ಚುರುಕುಗೊಳಿಸಲು ಅಗತ್ಯ ಕ್ರಮ. ಶೀಘ್ರದಲ್ಲೇ 500 ಹೊಸ ಆಂಬ್ಯುಲೆನ್ಸ್ ಖರೀದಿ. ಸಚಿವ ಡಾ ಕೆ ಸುಧಾಕರ್. ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆಯನ್ನು ವಿರೋಧಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಕೈಗೊಳ್ಳಲಾದ ನಿರ್ಣಯವನ್ನು ಖಂಡಿಸುವ ಮತ್ತು ಕರ್ನಾಟಕ ಸರ್ಕಾರದ ಸಹಮತವಿಲ್ಲದೆ ನದಿ ಜೋಡಣೆಯನ್ನು ಅನುಷ್ಠಾನಗೊಳಿಸಬಾರದು ಎಂಬ ಒತ್ತಾಯದ ನಿರ್ಣಯಗಳನ್ನು ವಿಧಾನಸಭೆಯಲ್ಲಿ ನಿನ್ನೆ ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಧ್ಯಾಹ್ನದ ಬಳಿಕ ವಿಧಾನಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿದರು. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅದನ್ನು ಅಂಗೀಕರಿಸಿದರು. ಗೋದಾವರಿ, ಕೃಷ್ಣಾ, ಪೆನ್ನಾರ್, ಕಾವೇರಿ, ವೈಗೈ, ಗುಂಡಾರ್ ನದಿ ಜೋಡಣೆಯ ವಿಸ್ತೃತ ಯೋಜನಾ ವರದಿಯನ್ನು ರಾಜ್ಯ ಸರ್ಕಾರ ಒಪ್ಪುವವರೆಗೂ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಮೋದಿಸಬಾರದು ಎಂದು ಒತ್ತಾಯಿಸಲಾಗಿದೆ. ಮೇಕೆದಾಟು ಸಮತೋಲನ ಜಲಾಶಯ ನಿರ್ಮಾಣ ಯೋಜನೆಯಿಂದ ಯಾವುದೇ ನಷ್ಟವಾಗದೇ ಇದ್ದರೂ ತಮಿಳುನಾಡು ಸರ್ಕಾರ ವಿರೋಧ ವ್ಯಕ್ತಪಡಿಸುತ್ತಿರುವುದು ಸಮರ್ಥನೀಯವಲ್ಲ ಎಂದು ಆಕ್ಷೇಪಿಸಲಾಗಿದ್ದು, ಕೇಂದ್ರ ಜಲ ಆಯೋಗ ಹಾಗೂ ಅರಣ್ಯ ಮತ್ತು ಪರಿಸರ ಮಂತ್ರಾಲಯ ಮೇಕೆದಾಟು ಯೋಜನೆಗೆ ಶೀಘ್ರವೇ ಅನುಮತಿ ನೀಡಬೇಕೆಂದು ಒತ್ತಾಯಿಸಲಾಗಿದೆ. ಕರ್ನಾಟಕ ರಾಜ್ಯ ಯೋಜಿಸಿರುವ ಮೇಕೆದಾಟು ಕುಡಿಯುವ ನೀರು ಮತ್ತು ಸಮತೋಲನ ಜಲಾಶಯ ಯೋಜನೆ ವಿರೋಧಿಸಿ ದಿನಾಂಕ 21/3/2022 ತಮಿಳುನಾಡು ವಿಧಾನಸಭೆ ಸಭೆಯವಲ್ಲದ ಭಾಷೆಯಲ್ಲಿ ಅಂಗೀಕರಿಸಿದ ಒಕ್ಕೂಟ ವಿರೋಧಿ ಮತ್ತು ಸಮರ್ಥನೀಯವಲ್ಲದ ನಿರ್ಣಯವನ್ನು ಮತ್ತು ತಮಿಳುನಾಡು ರಾಜ್ಯವು ತನ್ನ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಏಕಪಕ್ಷೀಯವಾಗಿ ಯೋಚಿಸಿರುವ ಕಾನೂನು ಬಾಹಿರ ಯೋಜನೆಗಳ ಸಹ ಈ ಸದನವು ಗಣನೆಗೆ ತೆಗೆದುಕೊಂಡಿರುತ್ತದೆ. ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಕಾವೇರಿ ಜಲ ವಿವಾದ ನ್ಯಾಯಾಧಿಕರಣ ತೀರ್ಪನ್ನು ಮಾರ್ಪಡಿಸಿ ಸಾಮಾನ್ಯ ಜಲ ವರ್ಷದ ಬೆಳಗುಂಡುವಿನಲ್ಲಿ 177.25 TMC ನೀರನ್ನು ಪ್ರಮಾಣವನ್ನು ಖಚಿತಪಡಿಸುವಂತೆ ನಿಗದಿಪಡಿಸಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಹಂಚಿಕೆ ಮಾಡಿರುವಂಥ ಬೆಂಗಳೂರು ಮೆಟ್ರೋಪಾಲಿಟನ್ ನಗರದ ಕುಡಿಯುವ ನೀರಿನ ಅಗತ್ಯಕ್ಕೆ 24 TMC 4.75 ಕನ್ಸಂಪ್ಟಿವ್ ಯೂಸ್ ನೀರನ್ನು ಸುಸ್ಥಿರಗೊಳಿಸಲು ಮತ್ತು ತತ್ಪರಿಣಾಮವಾಗಿ ಜಲವಿದ್ಯುತ್ ಉತ್ಪಾದನೆ ಅಂತಾರಾಜ್ಯ ನದಿ ಕಾವೇರಿ ಅಡ್ಡಲಾಗಿ ಮೇಕೆದಾಟು ಕುಡಿಯುವ ನೀರು ಮತ್ತು ಸಮತೋಲನ ಜಲಾಶಯ ಯೋಜನೆ ಯೋಜಿಸಲಾಗಿದೆ. ಕೇಂದ್ರ ಜಲ ಆಯೋಗ ಮೇಕೆದಾಟು ಯೋಜನೆ ವಿಸ್ತೃತ ಯೋಜನೆ ವರದಿಯನ್ನು ಅನುಮೋದಿಸುವಂತೆ ಹಾಗೂ ಪರಿಸರ ಮತ್ತು ಅರಣ್ಯ ಮಂತ್ರಾಲಯ ಯೋಜನೆ ಪರಿಸರ ಅನುಮತಿ ಪಡೆಯಲು TOR ಅನ್ನು ಅನುಮೋದಿಸುವಂತೆ ಈ ಸದನವು ಸರ್ವಾನುಮತದಿಂದ ಒತ್ತಾಯಿಸುತ್ತದೆ. ಚರ್ಚೆ ಸಭಾಧ್ಯಕ್ಷರೇ, ಎಲ್ಲ ವಿಚಾರಗಳು ಉಂಡುವಂತೆ ಈ ನಿರ್ಣಯವನ್ನು ಸಭೆಯ ಸರ್ವಾನುಮತದಿಂದ ಅಂಗೀಕರಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಅದನ್ನು ನಾವು ಅನುಮೋದಿಸ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ದೆಹಲಿಯಲ್ಲಿ ಸಿಖ್ ಸಮುದಾಯದ ನಾಯಕರನ್ನು ಭೇಟಿ ಮಾಡಿ ಸಮುದಾಯ ಎದುರಿಸುತ್ತಿರುವ ಸವಾಲುಗಳು ಹಾಗೂ ಅದನ್ನು ತಡೆಯಲು ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪಂಜಾಬ್ನಲ್ಲಿ ಹೆಚ್ಚಿರುವ ಮಾದಕ ವಸ್ತುಗಳ ಹಾವಳಿ ತಡೆ ಕುರಿತು ಕೂಡ ವಿಶೇಷವಾಗಿ ಚರ್ಚಿಸಲಾಗಿದೆ ಎಂದು ತಂಡದ ಸದಸ್ಯರು ಮಾಹಿತಿ ನೀಡಿದ್ದಾರೆ. ಈ ತಂಡದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ಧನುಜ್ಜಿತ್ ಕೌರ್ ಸಂಧು ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ಸಿಖ್ ಸಮುದಾಯದ ಸದಸ್ಯರ ಜೊತೆ ಫಲಪ್ರದ ಚರ್ಚೆ ನಡೆಸಿದ್ದು ಹಲವು ವಿಷಯಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ದೇವೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ 9 ರಾಜ್ಯಗಳು ತಮ್ಮಲ್ಲಿನ ಹಲವು ಪ್ರಕರಣಗಳನ್ನು ಸಿಬಿಐ ತನಿಖೆಗೆ ವಹಿಸಲು ನೀಡಿದ್ದ ಸಮ್ಮತಿಯನ್ನು ಹಿಂಪಡೆದುಕೊಂಡಿವೆ ಎಂದು ಕೇಂದ್ರ ಸರ್ಕಾರ ನಿನ್ನೆ ರಾಜ್ಯಸಭೆಗೆ ತಿಳಿಸಿದೆ. ಸದನಕ್ಕೆ ಲಿಖಿತ ಮಾಹಿತಿ ನೀಡಿರುವ ಪ್ರಧಾನಮಂತ್ರಿಗಳ ಕಚೇರಿಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ರಾಜಸ್ಥಾನ, ಕೇರಳ ಹಾಗೂ ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳು ಸಿಬಿಐ ತನಿಖೆಗೆ ಅನುಮತಿ ನಿರಾಕರಿಸಿವೆ ಎಂದು ತಿಳಿಸಿದರು. ಈ ರಾಜ್ಯಗಳಲ್ಲಿ ಪ್ರಕರಣದ ತನಿಖೆಗೆ ಅನುಮತಿ ಕೋರಿ ಸಿಬಿಐ ಸಲ್ಲಿಸಿದ್ದ 173 ಅರ್ಜಿಗಳು ಬಾಕಿ ಉಳಿದಿವೆ. ಮಹಾರಾಷ್ಟ್ರ ಒಂದರಿಂದಲೇ 132 ಮನವಿಗಳು ಸಲ್ಲಿಕೆಯಾಗಿವೆ ಎಂದು ಅವರು ಮಾಹಿತಿ ನೀಡಿದರು.
ಈ ನಡುವೆ ರೈಲ್ವೆ ಸಚಿವಾಲಯದ ಕಾರ್ಯಕ್ಷಮತೆ ಕುರಿತ ಚರ್ಚೆ ಮುಂದುವರೆದಿದ್ದು ಬಿಜೆಪಿಯ ನೀರಜ್ ಶೇಖರ್ ಅವರು ಇಲಾಖೆಯಲ್ಲಿನ ಪ್ರಸ್ತುತ ಬದಲಾವಣೆಗಳ ಕುರಿತು ಮಾಹಿತಿ ನೀಡಿದರು. ಈ ಸರ್ಕಾರದ ಅವಧಿಯಲ್ಲಿ ದೇಶಾದ್ಯಂತದ ರೈಲ್ವೆ ಇಲಾಖೆ ಹಾಗೂ ರೈಲುಗಳಲ್ಲಿನ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಒಟ್ಟಾರೆ ಇಲಾಖೆಯ ವೆಚ್ಚ ಕೂಡ ಹೆಚ್ಚಳವಾಗಿದ್ದು ಈಗ 2,47,000 ಕೋಟಿ ರೂಪಾಯಿಗಳಿಗೆ ತಲುಪಿದೆ ಎಂದು ತಿಳಿಸಿದರು. ಸರ್ಕಾರದ ಗತಿಶಕ್ತಿ ಯೋಜನೆಯನ್ನು ಶ್ಲಾಘಿಸಿದ ಅವರು ಇದರಡಿ 100 ಹೊಸ ಕಾರ್ಗೋ ರೈಲುಗಳು ಹಾಗೂ 400 ಹೊಸ ವಂದೇ ಮಾತರಂ ರೈಲುಗಳನ್ನು ಆರಂಭಿಸಲು ಯೋಜನೆ ರೂಪಿಸಲಾಗಿದೆ ಎಂದು ವಿವರ ನೀಡಿದರು. ರಾಜ್ಯದಲ್ಲಿ ಆರೋಗ್ಯ ಕವಚ 108 ತುರ್ತು ಆಂಬ್ಯುಲೆನ್ಸ್ ಸೇವೆಯಲ್ಲಿ ಯಾವುದೇ ವಿಳಂಬವಾಗದಂತೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ವಿಧಾನಸಭೆಯಲ್ಲಿ ನಿನ್ನೆ ಉತ್ತರಿಸಿದರು. ಸದಸ್ಯ ಕೃಷ್ಣ ಬೈರೇಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಪ್ರಸ್ತುತ 700 ಆಂಬ್ಯುಲೆನ್ಸ್ ಪೈಕಿ 500 ವಾಹನಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಹೀಗಾಗಿ ನಿಗದಿತ ಸಮಯದಲ್ಲಿ ಸೇವೆ ಒದಗಿಸಲು ಸ್ವಲ್ಪ ವಿಳಂಬವಾಗುತ್ತಿದೆ. ಸರ್ಕಾರ 500 ಹೊಸ ಆಂಬ್ಯುಲೆನ್ಸ್ಗಳನ್ನು ಖರೀದಿಸಲು ನಿರ್ಧರಿಸಿದ್ದು ಶೀಘ್ರವೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುವುದು. ಬಳಿಕ 108 ಸೇವೆ ಚುರುಕುಗೊಳ್ಳಲಿದೆ ಎಂದರು. ಅವರು ಕೇಳೋ ವಿಳಂಬಕ್ಕೂ ಇದಕ್ಕೂ ಏನು ಸಂಬಂಧ? ಅವರು ವೆಹಿಕಲ್ ಹೋಗೋದಕ್ಕೆ ಲೇಟ್ ಆಗ್ತಾ ಇದೆ ಕಾರಣ ನಿಮ್ಮ ಉತ್ತರಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಅವರು ಸಂಸ್ಥೆ ಏನ್ ಸೇವಾ ಸಂಸ್ಥೆಗೆ ವಹಿಸಿದ್ರು ಆ ಸೇವಾ ಸಂಸ್ಥೆಯವರು ಒಳ್ಳೆಯ ಒಂದು ಸರ್ವಿಸ್ ಅನ್ನ ಮಾಡ್ತಾ ಇಲ್ಲ. ಹಾಗಾಗಿ ಖಂಡಿತವಾಗಿಯೂ ಕೂಡ ಮತ್ತು ನಂಬರ್ಸು ಕೂಡ ನಮಗೆ 750 ಆಂಬ್ಯುಲೆನ್ಸ್ ಇರಬೇಕಾಗಿತ್ತು ಮಾನ್ಯ ಸಭಾಧ್ಯಕ್ಷರೇ. ಕೇವಲ 500 ಆಂಬ್ಯುಲೆನ್ಸು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಇದೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಈಗಿನ ಸರ್ಕಾರ ಒಂದು ಹೊಸ ಯೋಜನೆಯನ್ನ ನಾವು ರೂಪಿಸಿದೀವಿ. ಮಳವಳ್ಳಿ ಶಾಸಕ ಅನ್ನದಾನಿ ಅವರ ಪ್ರಶ್ನೆಗೆ ಉತ್ತರಿಸಿದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್, ಹೋಬಳಿ ಮಟ್ಟದ ಮಾದರಿ ಶಾಲೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸ್ಥಾಪಿಸುವ ಚಿಂತನೆ ಇದೆ. ಕರ್ನಾಟಕದ ಪಬ್ಲಿಕ್ ಶಾಲೆಗಳ ಗುಣಮಟ್ಟ ಉತ್ತಮವಾಗಿದೆ. ಶಾಲಾ ಕಟ್ಟಡಗಳ ಕೊರತೆ ಇದ್ದರೆ ನಿವೇಶನ ಒದಗಿಸಿದರೆ ಶೀಘ್ರವೇ ಕಟ್ಟಡ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದರು. ಅಂದಾನಿ ಅವರು ಹೇಳ್ದಂಗೆ ಅಧ್ಯಕ್ಷರೇ, ಅದಕ್ಕೋಸ್ಕರನೇ ಮಾದರಿ ಶಾಲೆಯನ್ನ ತಗೊಂಡು ಮಾದರಿ ಶಾಲೆಗಳನ್ನ ಇಂಪ್ರೂವ್ ಮಾಡಬೇಕು. ಅದಕ್ಕೆ ನಮ್ಮ ಹತ್ರ ಇರುವಂತಹ ಹಣವನ್ನೆಲ್ಲ ಹಾಕಿ ಅವ್ರೇನು ಎಕ್ಸ್ಪ್ರೆಸ್ ಮಾಡಿದ್ರು, ಡೆಲ್ಲಿಯ ಶಾಲೆಗಳಕ್ಕಿಂತನೂ ನಮ್ಮ KPS ಶಾಲೆಗಳು ತುಂಬ ಉತ್ತಮವಾಗಿ ಇರುವಂಥ ಅನೇಕ ಶಾಲೆಗಳು ಇದೆ. ಆದರೆ ಅವ್ರು ಹೇಳ್ದಂಗೆ ಒಂದೊಂದು ಮಾದರಿ ಶಾಲೆಯನ್ನು ತಗೊಂಡು ಇಂಪ್ರೂವ್ ಮಾಡಿ ಅಲ್ಲಿ ಮಕ್ಕಳಿಗೆ ಎಲ್ಲ ಥರದ ಫೆಸಿಲಿಟಿಗಳನ್ನು ಕೊಟ್ಟು ಗುಣಮಟ್ಟವನ್ನು ಇಂಪ್ರೂವ್ ಮಾಡಿ ಮಕ್ಕಳ ಶೈಕ್ಷಣಿಕ ಮಟ್ಟವನ್ನು ಇಂಪ್ರೂವ್ ಮಾಡಬೇಕು ಅಂತಲೇ ಯೋಚನೆ ಮಾಡಿದೆ. ಇಲ್ಲೂ ಅಷ್ಟೇ ಅಂದಾನಿ ಅವರು ಹೇಳಿರುವಂಗೆ ಯಾವ ಶಾಲೆಗೆ ಮಕ್ಕಳ ಸಂಖ್ಯೆ ಮತ್ತು ಅಲ್ಲಿ ಅವಶ್ಯಕತೆಗಳಿಗೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ಅನುದಾನ ಒದಗಿಸುವಂಥ ಪ್ರಯತ್ನ ಮಾಡ್ತೀವಿ. ಉತ್ತರ ಒದಗಿಸಲಾಗಿದೆ. ರಿಸರ್ವಾಯರ್ ಇಂದ ಅದನ್ನೆಲ್ಲ ಪೈಪಲ್ಲೇ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಸುಮಾರು 35,000 ಕೆರೆಗಳಿವೆ. ಈ ಪೈಕಿ 3,670 ಕೆರೆಗಳು ಸಣ್ಣ ನೀರಾವರಿ ವ್ಯಾಪ್ತಿಗೆ ಬರಲಿದ್ದು ಅವುಗಳಲ್ಲಿ ಅರ್ಧಕ್ಕಿಂತಲೂ ಹೆಚ್ಚಿನ ಕೆರೆಗಳಲ್ಲಿ ಕಡಿಮೆ ನೀರು ಸಂಗ್ರಹವಾಗುತ್ತಿದೆ ಎಂದು ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ವಿಧಾನ ಪರಿಷತ್ತಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಸದಸ್ಯೆ ಭಾರತಿ ಶೆಟ್ಟಿ ಪ್ರಶ್ನೆಗೆ ಉತ್ತರಿಸಿದ ಅವರು ಮುಂದಿನ ದಿನಗಳಲ್ಲಿ ಅಂತರ್ಜಲ ಹೆಚ್ಚಿಸಲು ಕೆರೆಗಳ ನೀರಿನ ಸಂಗ್ರಹ ಮಟ್ಟ ಸುಧಾರಿಸುವುದು, ಕೆರೆ ಅಭಿವೃದ್ಧಿ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಕೇಂದ್ರ ಸರ್ಕಾರದ ಅಟಲ್ ಜಲ್ ಯೋಜನೆಯ 1,002 ಕೋಟಿ ರೂಪಾಯಿಗಳನ್ನು ಬಳಸಿ ಸೂಕ್ತ ಯೋಜನೆಗಳನ್ನು ರೂಪಿಸುವುದಾಗಿ ಭರವಸೆ ನೀಡಿದರು. ಬಂಡನ ಬಿಗಿ ಮಾಡೋದು ಈ ಎಲ್ಲ ಕಾರ್ಯಕ್ರಮಗಳು ಈ ವರ್ಷದ ನಮ್ಮ ಯೋಜನೆ ಒಳಗೆ ಸೇರಿದೆ. ಸಾಧ್ಯ ಆದಷ್ಟು ಸಾಮರ್ಥ್ಯನ ನಾವು ವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಯೋಗಿ ಆದಿತ್ಯನಾಥ್ ಆಯ್ಕೆಯಾಗಿದ್ದು ಇಂದು ಲಖನೌ ಶಹೀದ್ ಪಥ್ನಲ್ಲಿರುವ ಇಖನಾ ಸ್ಟೇಡಿಯಂನಲ್ಲಿ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಯೋಗಿ ಆದಿತ್ಯನಾಥ್ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಲಖನೌನಲ್ಲಿ ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಈ ಆಯ್ಕೆ ಮಾಡಲಾಗಿದ್ದು ಸಚಿವ ಅಮಿತ್ ಶಾ ಆಯ್ಕೆಯನ್ನು ಘೋಷಿಸಿದರು. ಸಭೆಯಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ಬಿಜೆಪಿ ಹಿರಿಯ ನಾಯಕ ರಘುವರ ದಾಸ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. इस दौरान भाजपा के सहयोगी दल के भी कई नेता मौजूद रहे. ಸಭೆಯಲ್ಲಿ ಯೋಗಿ ಆದಿತ್ಯನಾಥ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಪಕ್ಷವು ಪ್ರಚಂಡ ಜಯ ಸಾಧಿಸಿದೆ. ಉತ್ತಮ ಆಡಳಿತ ಹಾಗೂ ಶಾಂತಿ ಸುವ್ಯವಸ್ಥೆ ಪಾಲನೆ ಕ್ರಮಕ್ಕೆ ಜನತೆ ಆಶೀರ್ವದಿಸಿದ್ದಾರೆ ಎಂದರು. दूसरी
बार उन्हें मुख्यमंत्री के रूप में पार्टी की तरफ से मौका दिया गया है। उन्होंने राज्य में भाजपा की जीत का श्रेय प्रधानमंत्री नरेंद्र मोदी के नेतृत्व में चलाई जा रही योजनाओं को दिया। पहली बार लगा उत्तर प्रदेश दंगा मुक्त राज्य बन सकता है और पहली बार लगा है कि एक गरीब को भी फ्री में उत्तर प्रदेश के अंदर राशन प्राप्त हो सकता है। कोरोना कालखंड में 15 करोड़ लोगों को महीने में 2 बार राशन मिलना केंद्र शासन की ओर से भी और राज्य शासन की ओर से भी एक सपना था, क्योंकि यहां पर तो खाद्यान्न घोटाला हुआ करते थे। लेकिन आज प्रत्येक नागरिक को केंद्र की उन नीतियों को दिया जिन्हें मुख्यमंत्री योगी आदित्यनाथ ने ವೀಕ್ಷಕರಾಗಿ ಆಗಮಿಸಿದ್ದ ಕೇಂದ್ರ ಸಚಿವ ಅಮಿತ್ ಶಾ ರಾಜ್ಯದಲ್ಲಿ ಸತತ 2ನೇ ಬಾರಿಗೆ ಸರ್ಕಾರ ರಚಿಸುವ ಮೂಲಕ ಬಿಜೆಪಿ ಇತಿಹಾಸ ನಿರ್ಮಿಸಿದ್ದು, ಯೋಗಿ ಆದಿತ್ಯನಾಥ್ ನಾಯಕತ್ವದ ಮೇಲೆ ಜನತೆ ವಿಶ್ವಾಸ ಮುಂದುವರಿಸಿದ್ದಾರೆ ಎಂದರು. ಯೋಗಿ ಆದಿತ್ಯನಾಥ್ ಅವರು ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಅವರನ್ನು ನಿನ್ನೆ ಸಂಜೆ ಭೇಟಿಯಾಗಿ ಸರ್ಕಾರ ರಚನೆ ಹಕ್ಕು ಮಂಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರದ ಹಲವು ಸಚಿವರು, ಬಿಜೆಪಿ ಆಡಳಿತ ಇರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಗುಜರಾತ್ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಜಾಮ್ನಗರ್ಗೆ ಭೇಟಿ ನೀಡಲಿದ್ದು, ಐಎನ್ಎಸ್ ವಲ್ಸುರಾಗೆ ಪ್ರೆಸಿಡೆಂಟ್ಸ್ ಕಲರ್ ಪ್ರದಾನ ಮಾಡಲಿದ್ದಾರೆ. ನಿನ್ನೆ ಅವರು ಗಾಂಧಿನಗರದಲ್ಲಿ ಗುಜರಾತ್ ವಿಧಾನಸಭೆಯ ಸದಸ್ಯರನ್ನುದ್ದೇಶಿಸಿ ಭಾಷಣ ಮಾಡಿದ್ದರು. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 109 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 39,45,079ಕ್ಕೆ ಏರಿಕೆಯಾಗಿದೆ. ನಿನ್ನೆ 117 ಮಂದಿ ಗುಣಮುಖರಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 39,03,201ಕ್ಕೆ ತಲುಪಿದೆ. ರಾಜ್ಯದಲ್ಲಿ ನಿನ್ನೆ ಸೋಂಕಿನಿಂದ 2 ಮೃತಪಟ್ಟಿದ್ದು, ಈವರೆಗೂ ಕೋವಿಡ್ನಿಂದ ಮೃತಪಟ್ಟವರ ಒಟ್ಟು ಸಂಖ್ಯೆ 40,044ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 1,792 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 74 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 17,81,290ಕ್ಕೆ ಏರಿಕೆಯಾಗಿದೆ. 90 ಮಂದಿ ಗುಣಮುಖರಾಗಿದ್ದು, ಇದುವರೆಗೂ ಒಟ್ಟು 17,62,738 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 1,596 ಸಕ್ರಿಯ ಪ್ರಕರಣಗಳಿವೆ. ನಿನ್ನೆ 1 ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 16,955 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಸೋಂಕು ಪ್ರಕರಣಗಳ ಶೇಕಡಾವಾರು ಪ್ರಮಾಣ 0.34ರಷ್ಟಿದ್ದು, ಸೋಂಕಿನಿಂದ ಮೃತಪಟ್ಟವರ ಶೇಕಡಾವಾರು ಪ್ರಮಾಣ 1.83ರಷ್ಟಿದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಹೀಗಿದೆ. ಸಂಘರ್ಷ ಪೀಡಿತ ಉಕ್ರೇನ್ನಲ್ಲಿ ಮೃತಪಟ್ಟ ಹಾವೇರಿ ಜಿಲ್ಲೆಯ ಚಳಗೇರಿ ಗ್ರಾಮದ ನವೀನ್ ನಿವಾಸಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನಿನ್ನೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ನವೀನ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ನಂತರ ನವೀನ್ ತಂದೆ ಶೇಖರ್ ಗೌಡ ಹಾಗೂ ತಾಯಿ ವಿಜಯಲಕ್ಷ್ಮಿ ಸೇರಿದಂತೆ ಕುಟುಂಬದ ಸದಸ್ಯರೊಂದಿಗೆ 15 ನಿಮಿಷಗಳ ಕಾಲ ಮಾತನಾಡಿದರು. ನವೀನ್ ಪಾರ್ಥಿವ ಶರೀರ ತಾಯ್ನಾಡಿಗೆ ಬಂದ ದಿನ ಪೂರ್ವ ನಿಗದಿಯಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾದ್ದರಿಂದ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಲಾಗಲಿಲ್ಲ ಎಂದು ರಾಜ್ಯಪಾಲರು ಕುಟುಂಬ ಸದಸ್ಯರಿಗೆ ತಿಳಿಸಿದ್ದಾರೆ. ಧೈರ್ಯದಿಂದಿರಿ, ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು ರಾಜ್ಯಪಾಲರು ಭರವಸೆ ನೀಡಿದ್ದಾರೆ ಎಂದು ಕುಟುಂಬ ಸದಸ್ಯರು ವಿವರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಂಜಯ ಶೆಟ್ಟನವರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೊಹಮ್ಮದ್ ರೋಷನ್ ಹಾಗೂ ಉಪವಿಭಾಗಾಧಿಕಾರಿ ಎಸ್ಪಿ ಉಳ್ಳಾಗಡ್ಡಿ ಉಪಸ್ಥಿತರಿದ್ದರು. 2-3 ನಿಮಿಷ ಮಾತಾಡಿದ್ದೆ ನೆನೆಸ್ಕೊಂಡ್ರು. ಭಾಳ ದುಃಖದಲ್ಲಿ ನಾನು ಮಾತಾಡಬೇಕಾಯ್ತು. ನಮ್ಮ ಇಂಥ ಸಂದರ್ಭ ಬರಬಾರ್ದಿತ್ತು. ದುರ್ಭಾಗ್ಯ. ದೇವರು ಯಾಕೋ ನಿಮ್ಮ ಮಗನ ಬೇಗ ಕರ್ಕೊಂಡಿದ್ದಾನೆ ಅನಿಸುತ್ತೆ ಅದು ಹೇಳಿದರು. ಆಮೇಲೆ ನನ್ನ ಹಿರಿಮಕ್ಕೆ ಅವರೇ ಗೋಲ್ಡ್ ಮೆಡಲ್ ಕೊಟ್ಟಿದ್ದರು ಸೆಪ್ಟೆಂಬರಲ್ಲಿ. ಅದನ್ನು ಕೂಡ ನೆನೆಸ್ಕೊಂಡ್ರು ಅವರು. ಹೇಳಿದರು, ಅದು ಕೂಡ ನೆನಪು ಮಾಡಿ. ಸೆಪ್ಟೆಂಬರಲ್ಲಿ ಅವನಿಗೆ ಗೋಲ್ಡ್ ಮೆಡಲ್ ಕೊಟ್ಟಿದ್ದರು, ನನ್ನ ಹಿರಿಮಗ ಹರ್ಷನಿಗೆ. ಮತ್ತು ದೇಶ ಇಂಥ ಮಕ್ಕಳನ್ನ ನಾವು ಕಳ್ಕೋಬಾರ್ದು. ಒಳ್ಳೆಯದು ಪ್ರತಿಭಾವಂತ ಮಗ ನಿಮ್ಮ ಮಗ. ನಮಗೂ ತುಂಬ ದುಃಖ ಆಗ್ತಾ ಇದೆ. ಕಳ್ಕೋಬಾರ್ದಿತ್ತು, ಅನಿವಾರ್ಯ, ದೇವರು ಯಾಕೋ ಕರ್ಕೊಂಡಿದ್ದಾನೆ, ಧೈರ್ಯವಾಗಿರಿ ಅಂತ ಹೇಳಿದರು. ಮಗನ ಬಾಡಿ ಬಂದ ದಿವಸ ಅವರು ಮಧ್ಯಪ್ರದೇಶದಲ್ಲಿದ್ದರಂತೆ. ನಾನು ಇದ್ದಿದ್ದರೆ ನಾನು ಏರ್ಪೋರ್ಟಿಗೆ ಬರಬೇಕನ್ನೋ ಆಸೆ ಇತ್ತು. ಇಲ್ಲ ಇಲ್ಲಿಗಾದರೂ ಬರ್ತಿದ್ದೆ, ಬಟ್ ಮೊದಲೇ ಫಿಕ್ಸ್ ಆಗಿರೋ ಕಾರ್ಯಕ್ರಮ ಮುಖಾಂತರ ನಾನು ಮಧ್ಯಪ್ರದೇಶದಲ್ಲಿದ್ದೆ, ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ ಅದು ಒಂದು ವಿಷಾದ ವ್ಯಕ್ತಪಡಿಸಿದರು. ಆಮೇಲೆ ನಿಮ್ಮ ಏನೇ ಕಷ್ಟ ಸುಖ ಇದ್ದರೂ ನೀವು ಯಾವತ್ತಾದರೂ
ನನ್ನನ್ನು ಭೇಟಿಯಾಗಿ ನಮ್ಮ ಕಷ್ಟ ಯಾವುದೇ ಥರದ ಕಷ್ಟ ಇರಲಿ, ನಾನು ರಾಜ್ಯಪಾಲ ಆಗಿರಲಿ, ರಾಜ್ಯಪಾಲ ಆಗದೇ ಇರಲಿ, ನಾನು ಎಲ್ಲಿದ್ದರೂ ಕೂಡ ನಿಮ್ಗೆ ಸಹಾಯ ಹಸ್ತ ಸದಾ ನಾನು ಇರ್ತೀನಿ. ನಿಮಗೆ ಎಲ್ಲ ನಿಮ್ಮ ಕಷ್ಟ ಸುಖ ಏನೇ ಇದ್ದರೂ ನಾನು ಸಹಾಯ ಮಾಡ್ತೀನಿ. ಉಕ್ರೇನ್ ಸಂಘರ್ಷ ಕುರಿತು ಭಾರತ 6 ಅಂಶಗಳ ಸ್ಪಷ್ಟ ನಿಲುವು ಹೊಂದಿದ್ದು ಶಾಂತಿ ಸ್ಥಾಪನೆಗೆ ಆಗ್ರಹಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ರಾಜ್ಯಸಭೆಗೆ ತಿಳಿಸಿದ್ದಾರೆ. ದಾಳಿ ಮತ್ತು ಹಿಂಸೆಯನ್ನು ತಕ್ಷಣವೇ ಸ್ಥಗಿತಗೊಳಿಸಿ ಶಾಂತಿ ಸ್ಥಾಪಿಸುವುದು, ರಾಜತಾಂತ್ರಿಕ ಮತ್ತು ಮಾತುಕತೆ ಮೂಲಕ ಭಿನ್ನಾಭಿಪ್ರಾಯ ಬಗೆಹರಿಸಿಕೊಳ್ಳುವುದು, ಪ್ರಾಂತೀಯ ಸಾರ್ವಭೌಮತೆ ಕುರಿತ ಅಂತಾರಾಷ್ಟೀಯ ಮಾರ್ಗಸೂಚಿ ಗೌರವಿಸುವುದು, ಮಾನವ ಹಕ್ಕುಗಳನ್ನು ರಕ್ಷಿಸುವುದು, ಮಾನವೀಯ ನೆರವು ನೀಡುವುದು ಹಾಗೂ ರಷ್ಯಾ ಮತ್ತು ಉಕ್ರೇನ್ ನಡುವೆ ಶಾಂತಿ ಸ್ಥಾಪನೆಗೆ ಬೆಂಬಲಿಸುವುದು ಈ 6 ಸೂತ್ರಗಳನ್ನು ಅನುಸರಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಉಕ್ರೇನ್ಗೆ ಈಗಾಗಲೇ ಔಷಧ ಸೇರಿದಂತೆ 90 ಟನ್ ಸರಕುಗಳನ್ನು ಮಾನವೀಯ ನೆರವು ಅಡಿಯಲ್ಲಿ ಪೂರೈಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ರಷ್ಯಾ ಮತ್ತು ಉಕ್ರೇನ್ ಅಧ್ಯಕ್ಷರೊಂದಿಗೆ ಹಲವು ಬಾರಿ ಮಾತುಕತೆ ನಡೆಸಿದ್ದಾರೆ ಎಂದು ಸಚಿವ ಜೈಶಂಕರ್ ತಿಳಿಸಿದರು. We ourselves give humanitarian assistance. We have given 90 tons of humanitarian assistance so far, and we are looking at providing more, especially medicines. And 6, we are in touch with the leadership of both the Russian Federation and Ukraine on this matter. The Prime Minister himself has spoken to the presidents of both countries. NATO महासचिव की अध्यक्षता में ಈ ಮಧ್ಯೆ ಬೆಲ್ಜಿಯಂನ ಬ್ರೆಸೆಲ್ಸ್ನಲ್ಲಿಂದು ಉತ್ತರ ಅಟ್ಲಾಂಟಿಕ್ ಒಕ್ಕೂಟ ನೆಟೋ ಸಭೆ ನಡೆದಿದ್ದು ಸಂಘರ್ಷ ವಿರುದ್ಧ ಮುಂದಿನ ಕ್ರಮ ಕುರಿತು ಚರ್ಚಿಸಲಾಗಿದೆ. ನೆಟೋ ಮಹಾಕಾರ್ಯದರ್ಶಿ ಜೇನ್ಸ್ ಸ್ಟೋಲ್ಟನ್ ಬರ್ಗ್ ಯುದ್ಧ ಮತ್ತು ಹಿಂಸಾಕೃತ್ಯ ಕೂಡಲೇ ಕೊನೆಗೊಂಡು ಉಕ್ರೇನ್ ನಾಗರಿಕರ ಹಕ್ಕುಗಳ ರಕ್ಷಣೆಯಾಗಬೇಕು ಎಂದರು. The end of this brutal war. We pay tribute to the great courage of the Ukrainian people and the Ukrainian armed forces fighting for their freedom and their rights. Today we will discuss allied support to Ukraine. We will also address NATO's efforts to strengthen our defenses now and for the years to come. We are already doing more on land, at sea and in the air. ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ 5ನೇ ಆವೃತ್ತಿ ಏಪ್ರಿಲ್ 1ರಂದು ದೆಹಲಿಯ ತಾಲ್ ಕಟೋರಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂದು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದು ಪರೀಕ್ಷಾ ಒತ್ತಡವನ್ನು ಹೇಗೆ ನಿಭಾಯಿಸಬೇಕು ಎಂಬ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಪರೀಕ್ಷಾ ಪೇ ಚರ್ಚಾ ಒಂದು ಸಂವಾದ ಕಾರ್ಯಕ್ರಮವಾಗಿದ್ದು ದೇಶ ವಿದೇಶಗಳ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಕರೊಂದಿಗೆ ಪ್ರಧಾನಮಂತ್ರಿ ಚರ್ಚೆ ಮಾಡಲಿದ್ದಾರೆ ಹಾಗೂ ಜೀವನವನ್ನು ಒಂದು ಉತ್ಸವವನ್ನಾಗಿ ಮಾರ್ಪಾಡು ಮಾಡಿಕೊಳ್ಳುವ ಉದ್ದೇಶದಿಂದ ಪರೀಕ್ಷೆಯ ಒತ್ತಡವನ್ನು ಮೆಟ್ಟಿ ನಿಲ್ಲುವುದು ಹೇಗೆ ಎಂಬುದರ ಕುರಿತು ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆನ್ಲೈನ್ ಮೂಲಕ ಸ್ಪರ್ಧೆ ಏರ್ಪಡಿಸಿದ್ದು 9ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರು ಆಯ್ಕೆ ಮಾಡಲಾಗುವುದು. ಕರ್ನಾಟಕದ ರಂಗ ಪರಿಷತ್ತು ವತಿಯಿಂದ ಸ್ವರ ಮಾಂತ್ರಿಕ ಇಸ್ಮಾಯಿಲ್ ಗೋನಾಳ್ ರಾಜ್ಯಮಟ್ಟದ ರಂಗ ಸಂಗೀತ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಬೆಂಗಳೂರಿನ ಸಂಸಾ ಬಯಲು ರಂಗಮಂದಿರದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜಾನಪದ ಕಲಾವಿದ ಡಾ ಕಾ ರಾಮೇಶ್ವರಪ್ಪ ಅವರಿಗೆ ಅರಣ್ಯ ಮತ್ತು ಆಹಾರ ಸಚಿವ ಉಮೇಶ್ ವಿ ಕತ್ತಿ ಪ್ರಶಸ್ತಿ ಪ್ರದಾನ ಮಾಡಿದರು. ಮಧ್ಯಮ ಮತ್ತು ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ಆರ್ ನಿರಾಣಿ, ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್, ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಬಿಕೆ ರವಿ ಉಪಸ್ಥಿತರಿದ್ದರು. ಬಳಿಕ ರಾಮೇಶ್ವರಪ್ಪ, ಕನ್ನಡ ಅತಿ ಹೆಚ್ಚು ಜಾನಪದ ಕಾವ್ಯಗಳನ್ನು ಹೊಂದಿರುವ ಭಾಷೆ ಮತ್ತು ಸಂಸ್ಕೃತಿಯಾಗಿದೆ. ಕರ್ನಾಟಕದಲ್ಲಿ ಜಾನಪದ ಪ್ರಾಮುಖ್ಯತೆ ಇರುವ ಹಲವು ಕ್ಷೇತ್ರಗಳು ಇದ್ದು ಮೈಸೂರಿನಲ್ಲಿರುವ ಮಲೆ ಮಾದೇಶ್ವರ ಮಾನವ ಕುಲದ ಪ್ರತೀಕವಾಗಿದೆ ಎಂದರು. ಎಲ್ಲರೂ ಕೂಡ ಮನಸ್ಸು ಬಿಚ್ಚಿ ಮಾದೇಶ್ವರನಲ್ಲಿ ನಿವೇದಿಸಿಕೊಳ್ಳುವಂತಹ ಒಂದು ದೊಡ್ಡ ಪರಂಪರೆ. ಮುರುಗೇಶ್ ರಾಣಿ, ಜಾನಪದ ಸಾಹಿತ್ಯಕ್ಕೆ ರಾಮೇಶ್ವರಪ್ಪ ಅವರ ಕೊಡುಗೆ ಅಪಾರ ಎಂದರು. ಕಾರ್ಖಾನೆ ಇರುವಂತದ್ದು ದೇಶದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆ, ಸಕ್ಕರೆ ಉತ್ಪಾದನೆ ಮಾಡುವಂತ 2ನೇ ಸ್ಥಾನದಲ್ಲಿ ಇರಬೇಕಾದ್ರೆ ಅದಕ್ಕೆ ಡಾಕ್ಟರ್ ರಾಮೇಶ್ವರ ಅವತ್ತೇನೆ ಅವ್ರದ್ದೇನೆ ಇಟ್ ಇಸ್ ವ್ಯಾಲಿಡ್ ಅನ್ನುವಂಥದ್ದು ಬರೆದು ಕೊಟ್ಟಿದ್ರೆ ನಾನು ಮತ್ತೆ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಇವತ್ತು ಅವತ್ತೇನು ಅವರು ಒಂದು ಆರ್ಡರ್ ಮಾಡಿಕೊಟ್ಟಿರುವಂತ ಹಿನ್ನೆಲೆಯಲ್ಲಿ 21 ಕಾರ್ಖಾನೆಗಳು ನಡೀತಾ ಇದೆ. 72,000 ಜನರಿಗೆ ಉದ್ಯೋಗ ಸಿಗ್ತಿದೆ ಉತ್ತರ ಕರ್ನಾಟಕದಲ್ಲಿ. ಇದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ರಾಮೇಶ್ವರಪ್ಪ ಅನ್ನುವಂಥದ್ದು. ದೇಶದ ಜಾನಪದ ಕಲಾವಿದರು ಬಿಕೆ ರವಿ, ಹಿರಿಯರಿಂದ ಬಳುವಳಿಯಾಗಿ ಬಂದ ಕಲೆ ಸಂಸ್ಕೃತಿಯನ್ನು ಜಗತ್ತಿಗೆ ಹಂಚುವಲ್ಲಿ ಇಂದಿನ ಪೀಳಿಗೆಯ ಕಲಾವಿದರ ಪಾತ್ರ ಮಹತ್ವದ್ದು ಎಂದರು.
ಕಾಲದಿಂದಲೂ ಕೂಡ ಇವತ್ತು ಕನ್ನಡ ಸಂಸ್ಕೃತಿಯ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ, ಜಾನಪದ ಸಾಹಿತ್ಯದ ಬಗ್ಗೆ ಅಪಾರವಾದಂತಹ ಅಭಿಮಾನವನ್ನ, ಪ್ರೀತಿಯನ್ನ, ಗೌರವವನ್ನ ಇಟ್ಕೊಂಡು ಬಂದಂಥವ್ರು. ವಿದ್ಯಾರ್ಥಿ ದಶೆಯಲ್ಲೇ ರಾಮೇಶ್ವರಪ್ಪ ಬಹಳ ಜನಪ್ರಿಯ ಗಾಯಕ. ನಮ್ಮ ಮಾನಸ ಗಂಗೋತ್ರಿಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥದ್ದು ನಮ್ಮ ಮದಕರಿ ಬಳಗ ಅಂತ ಚಿತ್ರದುರ್ಗದ. ಈ ಸಂದರ್ಭದಲ್ಲಿ ಹಲವು ಜಾನಪದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ ಚಿತ್ರಕಲಾ ಪರಿಷತ್ನ ಈ ಬಾರಿಯ 19ನೇ ಚಿತ್ರಸಂತೆ ಮಾರ್ಚ್ 26 ಮತ್ತು 27ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಡಾ ಬಿಎಲ್ ಶಂಕರ್ 19ನೇ ಚಿತ್ರಸಂತೆಯನ್ನು ಮಾರ್ಚ್ 27ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಲಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ ಕಲಾ ಪ್ರದರ್ಶನ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕಲಾ ಇತಿಹಾಸಕಾರ ಪ್ರೊಫೆಸರ್ ರತನ್ ಪರಿಮು ಉಪಸ್ಥಿತರಿರಲಿದ್ದಾರೆ. ಸ್ವಾತಂತ್ರ್ಯದ 75ನೇ ವರ್ಷದ ಆಜಾದಿ ಕಾ ಅಮೃತ ಮಹೋತ್ಸವ ಹಿನ್ನೆಲೆ ಈ ಬಾರಿಯ ಚಿತ್ರಸಂತೆಯನ್ನು ಸ್ವಾತಂತ್ರ್ಯ ಯೋಧರಿಗೆ ಅರ್ಪಿಸಲಾಗಿದೆ. ಶಿವಾನಂದ ವೃತ್ತದಿಂದ ಕುಮಾರಕೃಪಾ ರಸ್ತೆಯ ಇಕ್ಕೆಲಗಳಲ್ಲಿ ದೇಶದ ವಿವಿಧ ಭಾಗಗಳ 1,500ಕ್ಕೂ ಹೆಚ್ಚು ಕಲಾವಿದರುಗಳ ಕಲಾಕೃತಿಗಳು ಪ್ರದರ್ಶನಗೊಳ್ಳಲಿವೆ. ಚಿತ್ರಕಲಾ ಪರಿಷತ್ತಿನ 12 ಗ್ಯಾಲರಿಗಳಲ್ಲಿ 10 ದಿನಗಳ ಕಾಲ ಪ್ರದರ್ಶನ ನಡೆಯಲಿದೆ ಎಂದು ತಿಳಿಸಿದರು. ಮಾರ್ಚ್ 26ರಂದು ಸ್ವಾತಂತ್ರ್ಯ ಆಜಾದಿ ಕಾ ಅಮೃತ ಮಹೋತ್ಸವ ಅಂಗವಾಗಿ ನಡೆಯಲಿರುವ ಚಿತ್ರಕಲಾ ಪ್ರದರ್ಶನವನ್ನು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಉದ್ಘಾಟಿಸಲಿದ್ದಾರೆ. ಚಿತ್ರಕಲಾ ಸಮ್ಮಾನ್ ಮತ್ತು ಪ್ರೊಫೆಸರ್ ನಂಜುಂಡರಾವ್ ಪ್ರಶಸ್ತಿಗಳನ್ನು ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮಶೀಲತೆ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಪ್ರದಾನ ಮಾಡಲಿದ್ದಾರೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಮಾನ್ಯ ರಾಜೀವ್ ಚಂದ್ರಶೇಖರ್ ಅವರು ಬರ್ತಾರೆ. ಮತ್ತು ಉದ್ಘಾಟನೆಯ ಇದ್ರ ಸಂದರ್ಭದಲ್ಲಿ ಚಿತ್ರಕಲಾ ಪ್ರದರ್ಶನದ ಉದ್ಘಾಟನೆ ಕಾರ್ಯಕ್ರಮದ ಎಲ್ಲ ಜಾಗಗಳಲ್ಲಿ ಅದನ್ನ ಕರ್ನಾಟಕದ ಸಹಕಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಅವರು ಮಾಡ್ತಾರೆ. ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ. ಒಗ್ಗಟ್ಟಿನ ಜಲ ನಿರ್ಣಯ, ತಮಿಳುನಾಡಿನ ಉದ್ದಟತನಕ್ಕೆ ಪ್ರತಿರೋಧ, ಕುಡಿಯುವ ನೀರಿನ ಹಕ್ಕಿನ ಪ್ರತಿಪಾದನೆ, ಮೇಕೆದಾಟಿಗೆ ಬದ್ಧತೆ ತೋರಿದ ಸದನ, ಗೋದಾವರಿ ಕೃಷ್ಣ ಇತ್ಯಾದಿ ಯೋಜನೆ ಬಗ್ಗೆಯೂ ಎಚ್ಚರಿಕೆ. 2ನೇ ಅವಧಿಗೆ ಯೋಗಿ ಮುಖ್ಯಮಂತ್ರಿ, ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ, ಇಂದು ಪ್ರಮಾಣವಚನ ಸ್ವೀಕಾರ. ಒಂದು ದೇಶ ಒಂದು ಎಲೆಕ್ಷನ್, ರಾಜ್ಯಸಭೆಯಲ್ಲಿ ಬೇಡಿಕೆ, ಸಂಪನ್ಮೂಲ ಪೋಲು ತಡೆಗೆ ಆಗ್ರಹ. ಏಪ್ರಿಲ್ 1ಕ್ಕೆ ಅಮಿತ್ ಶಾ ಬೆಂಗಳೂರಿಗೆ, ಸಿದ್ಧತಾ ಸಭೆ ನಡೆಸಿದ ಎಸ್ಟಿಎಸ್, ಅರಮನೆ ಮೈದಾನದಲ್ಲಿ ನಡೆದ ಸಹಕಾರಿ ಇಲಾಖೆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗಿ. ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತಕ್ಕೆ ಕೊನೆಯ ಪಂದ್ಯ ನಿರ್ಣಾಯಕ, ದಕ್ಷಿಣ ಆಫ್ರಿಕಾ ವಿರುದ್ಧ ಗೆದ್ದರಷ್ಟೇ ಭಾರತಕ್ಕೆ ಅವಕಾಶ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಲಂಕಾದಲ್ಲಿ ಆರ್ಥಿಕ ಸ್ಥಿತಿ ಭೀಕರ, ಅಕ್ಕಿ 290 ರೂಪಾಯಿ, ಟೀ 100 ರೂಪಾಯಿ, ಹಾಲಿನ ಪುಡಿ ಕೆಜಿಗೆ 1,600. ಕೆಪಿಎಸ್ಸಿಗೆ ಶೀಘ್ರ ಕಾಯಕಲ್ಪ, 6 ತಿಂಗಳಲ್ಲಿ ಆಯೋಗದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆ ಭರ್ತಿ, ಸಿಎಂ. ಕೋವಿಡ್ನಿಂದ ಗುಣಮುಖ, ಕ್ಷಯ ಪತ್ತೆ, ಅಧ್ಯಯನ ನಡೆಸಿ ವಿಸ್ತೃತ ವರದಿ ನೀಡುವಂತೆ ಸೂಚನೆ, ಸಚಿವ ಡಾ ಕೆ ಸುಧಾಕರ್. ನಾಡಿದ್ದು ನಗರದಲ್ಲಿ 19ನೇ ಚಿತ್ರಸಂತೆ, ಶಂಕರ್. ಕಳೆದ ವರ್ಷ ಆನ್ಲೈನ್ನಲ್ಲಿ ನಡೆದಿದ್ದ ಚಿತ್ರಕಲಾ ಮೇಳ, ಈ ಬಾರಿ ಕುಮಾರಕೃಪಾ ರಸ್ತೆ 12 ಕಲಾ ಗ್ಯಾಲರಿಯಲ್ಲೂ ಪ್ರದರ್ಶನ. ಭಾರತದತ್ತ ಜಗತ್ತಿನ ಚಿತ್ತ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಶೀಘ್ರ ಅನುಮತಿ ಕೋರಿ ಕೇಂದ್ರಕ್ಕೆ ಒತ್ತಾಯ, ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸಿಖ್ ಸಮುದಾಯದ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ,
ಹಲವು ರಾಜ್ಯಗಳಲ್ಲಿ ಹೆಚ್ಚಿರುವ ಮಾದಕ ವಸ್ತುಗಳ ಹಾವಳಿ ತಡೆ ಕುರಿತು ಚರ್ಚೆ. ರೈಲ್ವೆ ಇಲಾಖೆ ಸುಧಾರಣೆ, ರೈಲುಗಳ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ, 400 ಹೊಸ ಒಂದೇ ಮಾತರಂ ರೈಲುಗಳ ಆರಂಭಕ್ಕೆ ಚಿಂತನೆ ಸಚಿವಾಲಯ. ಆರೋಗ್ಯ ಕವಚ 108 ತುರ್ತು ಆಂಬ್ಯುಲೆನ್ಸ್ ಸೇವೆ ಚುರುಕುಗೊಳಿಸಲು ಅಗತ್ಯ ಕ್ರಮ, ಶೀಘ್ರದಲ್ಲೇ 500 ಹೊಸ ಆಂಬ್ಯುಲೆನ್ಸ್ ಖರೀದಿ ಸಚಿವ ಡಾ ಕೆ ಸುಧಾಕರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 10:30 ನಮಸ್ಕಾರ.